ವೀಕ್ ಡೇಸ್ ನೇ ಹೋಗಿದ್ವಿ ಅಂತ ತಿಳ್ಕೊಂಡು ನಮ್ಗ ಪುಳಿಯೋಗರೆ ಆಮೇಲೆ ಮತ್ತ ಮೊಸರನ್ನ ಸಿಕ್ತು. ನೋಡಿದ್ರ ಒಬ್ಬರು ಮನುಷ್ಯರ ಕಾಣಿಸಲ್ಲಾಗ್ಯಾರ. ರಾತ್ರಿ ಅಪರಾತ್ರಿ ಆಗ್ಯದ ತಿಳ್ಕೊಬೇಡ್ರಿ, ಏನ್ ಭಾಳ ತಗಿಲ್ಲ ಟೈಮ್. ಈಗ ಜಸ್ಟ್ 8:30 ಆಗೈತಿ. 8:30ಗೆ ನೋಡ್ರಿ ಒಬ್ಬರು ಮಂದಿ ಇಲ್ಲ, ಏನಿಲ್ಲ. ಟಾಯ್ಸ್ ಎಲ್ಲ ಮುರಿದಿರ್ತಾವು, ಒಗ್ದಿರ್ತಾರ ಮಂದಿ. ಆಮೇಲೆ ಎಷ್ಟಕ್ಕೊಂದು ಯೂಸ್ ಮಾಡಂಗಿಲ್ಲ, ಹಳೆವಿರ್ತಾವ. ಅದನ್ನೆಲ್ಲ ತಂದು ಕೂಡಿಸಿ ಇಲ್ಲಿ ಮಿನಿ ಡೋನಟ್ಸ್ ನೋಡ್ರಿ, ಸೇಮ್ ಉಂಡಿ ಇದ್ದಂಗ ಅದಾವು. ಬಟ್ ಉಂಡಿ ಅಲ್ಲ, ಇವು ಡೋನಟ್ಸ್ ಅದಾವು. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ಚಾನೆಲ್. ನಾ ನಿಮ್ಮ ಅಶ್ವಿನಿ. ಹೆಂಗದಿರಿ ನೀವೆಲ್ಲರೂ? ಹೋಪ್ ನೀವೆಲ್ಲರೂ ಆರಾಮದಿರಿ, ಸೇಫ್ ಅದ್ರಿ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇದು ನಮ್ದು ಲಾಸ್ಟ್ ಡೆಸ್ಟಿನೇಷನ್ ಅದ. ಇದಾದ್ಮೇಲೆ ಸೀದಾ ನಮ್ಮ ಊರಿಗೆ ಹೋಗ್ತೀವಿ. ಈಗ ನಾವು ಬಂದಿದ್ದು ಪಿಟ್ಸ್ಬರ್ಗ್. ಇದು ಪೆನ್ಸಿಲ್ವೇನಿಯಾನಾಗ ಐತಿ. ನಿನ್ನೆ ಸದ್ದ ಪಿಟ್ಸ್ಬರ್ಗ್ನಾಗೆ ನಾವು ಟೆಂಪಲ್ಗೆಲ್ಲ ಹೋದ್ವಿ. ಅಲ್ಲಿ ವೆಂಕಟೇಶ್ವರ ಟೆಂಪಲ್ ಭಾಳ ಫೇಮಸ್ ಅದ. ಊಟ ಎಲ್ಲ ಭಾಳ ಚಂದ ಮಾಡಿರ್ತಾರ. ವೀಕ್ ಡೇಸ್ನೇ ಹೋಗಿದ್ವಿ ಅಂತ ತಿಳ್ಕೊಂಡು ನಮ್ಗೆ ಪುಳಿಯೋಗರೆ ಆಮೇಲೆ ಮತ್ತು ಮೊಸರನ್ನ ಸಿಕ್ತು. ಒಂದು ಸ್ವಲ್ಪ ಕ್ಯಾರಿನೂ ಮಾಡಿದ್ವಿ ಮನೆಗೆ ತೊಗೊಂಡು ಹೋಗ್ಬೇಕಂತ. ಭಾರಿ ಟೇಸ್ಟಿ ಇತ್ತು. ಟೆಂಪಲ್ ಏನು ಊಟ ಅಂದ್ರೆ ಒಂಥರ ಟೇಸ್ಟ್ ಅದ್ರ ಫ್ಲೇವರೇ ಬೇರೆ ಇರ್ತೈತಿ. ಮನೆಗೆ ಎಷ್ಟು ಮಾಡಿದ್ರು ಸದ್ದ ಫ್ಲೇವರ್ ಬರಂಗಿಲ್ಲ. ಆ ಟೆಂಪಲ್ಗೆ ನಾನ್ ನಿಮ್ಗೂ ಕರ್ಕೊಂಡು ಹೋಗ್ತೀನಿ. ಆ ಟೆಂಪಲ್ ಅದ ವೆಂಕಟೇಶ್ವರ ಅಂದ್ರೆ ತಿರುಪತಿ ತಿಮ್ಮಪ್ಪಂದ ಟೆಂಪಲ್ ಅದ. ಅದು ಬಹಳ ಫೇಮಸ್ ಅದ, ಬಹಳ ಹಳೆ ಟೆಂಪಲ್ ಅದ. ಯಾರ್ಯಾರು ಪಿಟ್ಸ್ಬರ್ಗ್ ಪೆನ್ಸಿಲ್ವೇನಿಯಾ ಸ್ಟೇಟಿಗೆ ಬರ್ತಾರ ಅವ್ರು ಕಂಪಲ್ಸರಿ ಇಲ್ಲಿ ಹೋಗ್ತಾರ ಗುಡಿಗೆ. ಇಲ್ಲಿ ಆಕಾಶ್ ಅವ್ರು ಏನ್ ಬೇಕು ಅಂತ ಕೇಳಾಕತ್ತಾರ. ಅಲ್ಲೆಲ್ಲ ತಿಂತೀವಲ್ಲ, ಈಗ ಊಟನೇ ಮಾಡ್ತೀವಲ್ಲ, ಯಾಕದೆಲ್ಲ. ಈಗ ನಾವ್ ಬಂದಿದ್ದು ರೆಸ್ಟ್ ಏರಿಯಾ, ವಿಶ್ರಾಂತಿ ಗೃಹನೇ ಅನ್ನೋನು ನಮ್ ಭಾಷಾ ಒಳಗ. ಟ್ರಾವೆಲ್ ಮಾಡೋ ಮುಂದ, ಡ್ರೈವ್ ಮಾಡೋ ಮುಂದ ಭಾಳ ಟೈರ್ಡ್ ಆಗಿರ್ತೈತಿ. ನಿಮ್ಮ ಮಕ್ಳ ಮರಿ ಇರ್ತಾವು, ಅವಕ್ಕೊಂದ್ ಸ್ವಲ್ಪ ಓಡಾಡ್ದಂಗ ಆಕೈತಿ. ದೊಡ್ಡೋರ್ ಇರ್ತಾರ, ಅವ್ರ ಕಾಲ್ ಸಡ್ಲಾಗ್ಬೇಕು ಅಂತ ತಿಳ್ಕೊಂಡ್ ಇದೊಂದು ರೆಸ್ಟ್ ಏರಿಯಾ. ರೆಸ್ಟ್ ಒಳಗ ನೀವು ಬಾತ್ರೂಮ್ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಡಂಕಿನ್ ಡೋನಟ್ಸ್. ಈಗ ನಾನು ಬಿಸಾದ್ ಕರ್ಕೊಂಡ್ ಬಂದೀನಿ. ಡಂಕಿನ್ ಡೋನಟ್ಸ್ ಒಳಗ ನೋಡ್ರಿ ಎಷ್ಟು ಪ್ರಕಾರದ ಡೋನಟ್ಸ್ ಎಲ್ಲ ಅದಾವು. ನೆಕ್ತಾಳೆ ಅಂದ್ರೆ ಇದು ಕೊಡೋದು, ಕೋನ್ ಕೊಡೋದು. ಆಯ್ತು, ಕೋನ್ ತಗೊಳ್ಳೋಣ. ಆಮೇಲೆ ಇದ್ರ ಸೈಡಿಗೆ ನೋಡಿದ್ರ ಬಾಸ್ಕಿನ್ ರೋಬಿನ್ ಅದ. ಬಾಸ್ಕಿನ್ ರೋಬಿನ್ ಅಂದ್ರ ಐಸ್ ಕ್ರೀಮ್ ಪಾರ್ಲರ್. ಇಂಡಿಯಾನಾಗು ಬ್ಯಾಂಗ್ಳೂರ್ನಾಗು ನಾನ್ ನೋಡಿನಿ. ನಿಮ್ ಕಡೆ ನಿಮ್ಮೂರೊಳಗೂ ಇರ್ಬೋದೇನೋ. ಅದು ಸದ್ನ ಇಲ್ಲದ ನೋಡ್ರಿ. ಮತ್ತೆ ಇಲ್ಲಿ ಸೈಜ್ ವೈಸ್ ಕೋನ್ಸ್ ಎಲ್ಲ ಇಟ್ಟಾರ. ಬೇಕಂದ್ರೆ ಕಪ್ನಾಗ ಸದ್ನ ಕೊಡ್ತಾರ. 2-3 ಪ್ರಕಾರದ ಕೋನ್ಗಳು ಸಿಗ್ತಾವು. ಒಂದು ವೋಫಲ್ ಕೋನ್ ಅಂತ ಸಿಗ್ತೈತಿ. ಆಮೇಲೆ ಇನ್ನೂ ಒಂದು ಶುಗರ್ ಕೋನ್ ಅಂತ ಸಿಗ್ತೈತಿ. ಬರ್ಗರ್, ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಬೇಕಂತಂದ್ರೆ ಅದು ಸದ್ನ ಅದ. ಇಲ್ಲಿ ಸ್ಯಾಂಡ್ವಿಚಸ್ ಸಿಗಂಗಿಲ್ಲ, ಭಾಳ ಕಡಿಮೆ ಸ್ಯಾಂಡ್ವಿಚಸ್ ಸಿಗುದು ಎಲ್ಲರೇ ಒಂದ್ ಕಡೆ. ಇಲ್ಲಿ ಸ್ಯಾಲೆಡ್ ಇಟ್ಟಾರ. ನಿಮ್ಗೆ ಸ್ಯಾಲೆಡ್ ಬೇಕಾಗಿತ್ತಪ್ಪ ಅಂದ್ರೆ ಸ್ಯಾಲೆಡ್ಸ್ ಅನ್ನ ಪರ್ಚೇಸ್ ಮಾಡ್ಕೊಂಡು ಅಲ್ಲಿ ಕೌಂಟರ್ಗೆ ಹೋಗಿ ಬಿಲ್ ಮಾಡಿಸ್ಕೋಬಹುದು. ಇಷ್ಟೆಲ್ಲ ತಿನ್ಸಾವಳು ಇನ್ನ ಭಾಳ ಅದ. ಒಳಗೆ ಹೋದ್ರೆ ಇನ್ನ ಭಾಳಷ್ಟು ಇಟ್ಟಾರ. ಬಟ್ ನನಗೆ ಇಷ್ಟೇ ಮುಂದಿಂದ ಏನದಂದ್ರೆ ತೋರಿಸ್ದೆ. ಈಗ ನಾವೇನ್ ತಗೊಂಡ್ವಿ ಅಂತಂದ್ರ ನಿಮ್ಗೆ ಗೊತ್ತದ, ಮಕ್ಳಾದ್ಮೇಲೆ ಇಂಥವೇನೇ ನೋಡಿದ್ರೆ ಸಾಕು ಟನ್ ಜಿಗ್ಲಾಕ್ ಶುರು ಮಾಡ್ತಾರ. ನಂಗೆ ಅದು ಬೇಕು ಇದು ಬೇಕು ಅಂತ ನಾನ್ ಸ್ಟಾಪ್ ನಮ್ಮ ಮನೆ ಕಿರಿಕಿರಿ ಮಾಡಕತ್ತಿದ್ಲ. ಈಗ ಸಮಾಧಾನಕ್ಕ ನಾವು ಗೋಲ್ಡ್ ಮೆಡಲ್ ಬಂಗಾರ, ಗೋಲ್ಡ್ ಮೆಡಲ್ ಆರ್ಡರ್ ಮಾಡಕ್ ಹೊಂಟಿವಲ್ಲ. ನಿನ್ಗೆ ಯಾವ್ದು ಬೇಕು? ಕಿಡ್ಸ್ ಬೇಕು. ಕಿಡ್ಸ್ ಐಸ್ ಕ್ರೀಮ್. ಕಿಡ್ಸ್ ಇದೀನಿ, ಕಿಡ್ ಅದು ಅಫ್ಕೋರ್ಸ್ ಕಿಡ್ ಅಲ್ಲ ಚಿನ್ನ. ನೀವು ಬಾತ್ರೂಮ್ ಯೂಸ್ ಮಾಡೋ ಮುಂದೆ ಮಕ್ಳು ಆ ಕಡೆ ಹೋಗ್ತಾವ, ಆ ಕಡೆ ಮುಡ್ತಾವ ತಿಳ್ಕೊಂಡು ಅವಕ್ಕೊಂದು ಚೇರ್ ಮಾಡ್ಯಾರ. ಅದಕ್ಕೆ ಬಕ್ಕಲ್ ಹಾಕ್ಯಾರ. ನೀವು ಆರಾಮಾಗಿ ಬಕ್ಕಲ್ ಹಾಕಿ ಅವಕ್ಕೆ ಕುಂದಿಸ್ ರೆಸ್ಟ್ ರೂಮ್ ಯೂಸ್ ಮಾಡ್ಬೋದು. ಡೈಪರ್ ಚೇಂಜಿಂಗ್ ಮಾಡ್ಬೇಕಂದ್ರೆ ಡೈಪರ್ ಚೇಂಜಿಂಗ್ ಸೆಕ್ಷನ್ ಅದ ನೋಡ್ರಿ. ಇಲ್ಲಿ ನಾವು ಡೈಪರ್ ಚೇಂಜ್ ಮಾಡ್ಬೇಕು. ಸ್ಯಾನಿಟೈಸರ್ ಇಟ್ಟಾರೆ ನೋಡ್ರಿ. ಅಣ್ಣ ಹಿಡಿಯಪ್ಪಿ ಬಂತ. ಕೈ ತೋರ್ಸು. ಹತ್ತಿಕ್ ಇಲ್ಲಿ ಎಲ್ಲ ಕಡೆ ಹಂಗ ರಬ್ ನಡಿ. ಇಲ್ಲಿ ಮಿನಿ ಡೋನಟ್ಸ್ ನೋಡ್ರಿ, ಸೇಮ್ ಉಂಡಿ ಇದ್ದಂಗ ಅದಾವು. ಬಟ್ ಉಂಡಿ ಅಲ್ಲ, ಇವು ಡೋನಟ್ಸ್ ಅದಾವು. ಫಸ್ಟಿಗೆ ಬಿಲ್ ಮಾಡಿಸ್ಬಿಡುದು ನಮ್ಗೆ ಯಾವ್ದು ಬೇಕದಲ್ಲ. ಆಮೇಲೆ ಹೋಗಿ ನಾವು ಅವ್ರ ಕಡೆ ಇಸ್ಕೋಬೇಕು. ನಾ ನೋಡ್ರಿ ಒಟ್ಟು ಗ್ಲಾಸಸ್ ಹಾಕೊಳ್ಳೋ ಓಡಂಗಿಲ್ಲ. ಅವ್ರ ಅಪ್ಪಗ ತಾನೇ ಕಸ್ಕೊಂಡ್ ತಾನೇ ಹಾಕೊಂತಾಳ. ಇದು ಬಟರ್ ಸ್ಕಾಚ್ ವಿತ್ ಟಾಪಿಂಗ್. ಇದು ನಮ್ಮ ಅತ್ತಿ ಕೊಡ್ಲಾಕತ್ತೀನಿ ನಾನು. ಅವರಿಗೆ ಐಸ್ ಕ್ರೀಮ್ ತಿನ್ಬೇಕಂತ ಆಗಿತ್ತು. ಭಾಳ ಝಳ ಇತ್ತು, ಭಾಳ ಹೀಟ್ ಅನ್ಸಾಕತ್ತಿತ್ತು. ಅನಾಯಿನೂ ಬೇಕು ಅನ್ನಕತ್ತಾಳ. ಬಟ್ ಅನಾಯಿಗೆ ನಾವು ಬೇರೆ ಆರ್ಡರ್ ಮಾಡೀವಿ. ಅಮ್ಮ ನನಗೂ ಐಸ್ ಕ್ರೀಮ್ ಬೇಕಮ್ಮ. ನಂದು ಕೋನ್ ಐಸ್ ಕ್ರೀಮ್ ಯಾವಾಗ ಬರ್ತೈತಿ? ನಾನು ವೇಟ್ ಮಾಡಕತ್ತೀನಿ. ನೋಡು ನನ್ನ ಮುಖ ನೋಡಮ್ಮ. ಅವಾಗೆ ಗ್ರಾನಿ ಕೊಟ್ರು, ನನಗಿನ್ನ ಕೊಡಲ್ಲೇ ಆಗ್ಯಾರಮ್ಮ. ಇಲ್ಲೇ ವೇಟ್ ಮಾಡ್ಬೇಕು. ನ್ಯಾಪ್ಕಿನ್ಸ್ ತಗೊಳ್ಳೋನು. ತಡಿಯಮ್ಮ, ಇಲ್ಲದ ನೋಡಿ ಇದು ಕೋನ್ಸ್ನೇ ಕೊಡ್ತಾರೆ. ಯವ್ವ ತಾಯಿ, ಎಷ್ಟೊತ್ ಮಾಡ್ತೀಯ ಯವ್ವ? ಒಂದಿಷ್ಟು ಹಾಕೊಡ್ಲಾಕ್ 4 ತಾಸು ಮಾಡ್ಲಾಕತ್ತಾಳ. ನಾವಿನ್ನ ಮುಂದೆ ಟ್ರಾವೆಲ್ ಮಾಡ್ಬೇಕು. ನಿಮಗೆಲ್ಲರಿಗೂ ಇನ್ನ ವೆಂಕಟೇಶ್ವರ ಟೆಂಪಲ್ ಕರ್ಕೊಂಡು ಹೋಗ್ಬೇಕು. ಇಲ್ಲೇ ಸ್ಟಕ್ ಆದ್ರೆ ಹೆಂಗ್ ನಾವು? ಮತ್ ನಾನು ಮ್ಯಾಲಕ್ಕಿಗೆ ಆಲ್ಮಂಡ್ ಟಾಪಿಂಗ್ಸ್ ಹೇಳಿದ್ದೆ. ಅವ್ರು ಆಲ್ಮಂಡ್ ಟಾಪಿಂಗ್ಸ್ ಹಾಕಿ ಕೊಡ್ಲಾಕತ್ತಾರ. ಇದು ಕೋನ್ ಸೈಜ್ ನೋಡ್ರಿ. ಇದು ಕಿಡ್ ಸೈಜ್ ಅಂತ ನೋಡ್ರಿ, ಎಷ್ಟು ದೊಡ್ಡದ. ಮೆಲ್ಟ್ ಆಗ್ತದೆ ಐಸ್ ಕ್ರೀಮ್. ಅಮ್ಮ ಹೆಲ್ಪ್ ಮಾಡ್ತಾರ ಬಾ. ಅಲ್ಲಿ ಅಮ್ಮ ಹೆಲ್ಪ್ ಮಾಡ್ತಾರ ಬಾ. ಅಮ್ಮ ಹೆಲ್ಪ್ ಮಾಡ್ತಾರ. ಚಿನ್ನ ಬೀಳ್ತದ ನೋಡು. ಅಲ್ಲಿ ಕುಂದ್ರ ಬಾ. ಮಜಾ ಮಾಡತ್ತೀರಿ ಇಬ್ರು. ಐಸ್ ಕ್ರೀಮ್ ಬಂದಾಗಿಂದ
ಅಮ್ಮ ಅಮ್ಮ ಬೀಳ್ತದ ಅದು ಅವ್ವ ಬೀಳ್ತದ ಚಿನ್ನ ಆಕೆ ಹಿಡ್ಕೊ ಕೇಳ್ಕೊಂಡ್ರು ಫಸ್ಟ್ ಕೇಳ್ಕೊಂಡ್ರು ಹಿಡ್ಕೊ 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 ಅಪ್ಪ ಹಿಡ್ಕೊಂತಾರ ನಿಂತೀನಿ. ನನ್ ಪ್ರೀವಿಯಸ್ ವಿಡಿಯೋನಾಗ ನೀವು ನೋಡಿರ್ಬೋದು ನಾನು ಪ್ಲೇನ್ ಹೈಜಾಕಿನ ವಿಡಿಯೋ ಮಾಡಿದ್ದೆ. ನಾನಂತರೂ ಭಾಳ ಹತ್ತಿನ ಅದನ್ನ ನೋಡಿ ಅಂತ ಹೇಳ್ದೆಲ್ಲ ರೀ. ಅದನ್ನ ಗೊತ್ತ ಹಾಕಿದ್ದೆ ರೆಸ್ಟ್ ಏರಿಯಾ ಮುಂದೆ ಒಂದು ದೊಡ್ಡ ಬೋರ್ಡ್ ಹಾಕ್ಯಾರ. ಎಂಟ್ರೆನ್ಸ್ಗೆ ನಿಮಗ್ ಗೊತ್ತಾಗ್ಬಿಡ್ತೈತಿ ಇಲ್ಲಿ ಐತಿ ಅಂತ ತಿಳ್ಕೊಂಡಿದ್ದು. ಅಲ್ಲಿ ತರ ನಮಗೂ ಗೊತ್ತಾಗಿದ್ದಿಲ್ಲ, ನಮ್ದೇನು ಪ್ಲಾನು ಇದ್ದಿದ್ದಿಲ್ಲ ಪ್ಲೇನ್ ಹೈಜಾಕಿದ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ. ಇದನ್ನ ನೋಡಿನೇ ನಾವು ಹೋಗಿದ್ದಲ್ಲಿ. ಅದನ್ನ ನೀವು ನೋಡಿದಿಲ್ಲಪ್ಪ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಇರುತ್ತೆ, ದಯವಿಟ್ಟು ಹೋಗಿ ನೋಡ್ರಿ. ಇಲ್ಲಾಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡ್ರಿ. ನಿಮ್ ಜೋಡಿ ಮಾತಾಡ್ಕೋತ ಡ್ರೈವ್ ಮಾಡ್ಕೋತ ನಾವೀಗ ವೆಂಕಟೇಶ್ವರ ಟೆಂಪಲ್ ಬಂದೀವಿ. ಹೌದು, ನನಗ್ ಗೊತ್ತದ ಗುಡಿಗೆ ಬರ್ಬೇಕಂದ್ರ ನಾವು ಸೀರೆ ಉಟ್ಕೋಬೇಕು, ಗುಡಿಗೆ ಬರ್ಬೇಕಂದ್ರ ನಾವ್ ಇಂಡಿಯನ್ ಕ್ಲೋತ್ಸ್ ಹಾಕೋಬೇಕು ಅಂತ ನನಗ್ ಗೊತ್ತದ. ನಾವು ಲಾಸ್ಟ್ ಒಂದ್ ವಾರಿಂದ ನಾವು ಟ್ರಾವೆಲ್ ಮಾಡ್ಲಾಕತ್ತೀವಿ. ಆಕ್ಚುಲಿ ನಮ್ ಗುಡಿಗೆ ಬರೋದು ಪ್ಲಾನೇ ಇದ್ದಿದ್ದಿಲ್ಲ, ಅದಕ್ಕೆ ನಾನು ಇಂಡಿಯನ್ ಕ್ಲೋತ್ಸ್ ಯಾವ್ದು ತಂದಿಲ್ಲ. ಅದಕ್ಕೆ ಊಟ ಬಟ್ಟೆ ಮೇಲೆ ನಾವು ಗುಡಿಗೆ ಹೊಂಟೀವಿ. ನೀವು ಲಾಸ್ಟ್ ಟೈಮ್ ನಾನೊಂದು ಗುಡಿ ತೋರಿಸಿದಾಗ ನನಗೆ ನೀವು ಕಮೆಂಟ್ ಮಾಡಿದ್ರಿ ಗುಡಿ ಹೋಗ ಮುಂದ ಸೀರಿ ಇಂಡಿಯನ್ ಕ್ಲೋತ್ಸ್ ಹಾಕೊಂಡ್ ಹೋಗ್ಬೇಕಲ್ಲ ರೀ ಅಂತ. ಬಟ್ ಎಲ್ಲಾ ನಾವು ಪ್ಲಾನ್ ಮಾಡ್ದಂಗೆ ಆಗಂಗಿಲ್ಲ. ನಮ್ ಸಿಚುವೇಶನ್ ನಮ್ ಕಂಡೀಷನ್ ಬ್ಯಾರೆ ಇರ್ತೈತಿ. ಅದನ್ನು ಸದ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನಾನ್ ನಿಮ್ಗೆ ಅದಕ್ಕೆ ಹೇಳಾಕತ್ತೀನಿ, ಇಲ್ಲ ಲಾಸ್ಟ್ ಒಂದು ವಾರಿಂದ ನಾವು ಟ್ರಿಪ್ ನಾಗ ಅದೀವಿ. ಅದಕ್ಕೆ ಇದು ಲಾಸ್ಟ್ ಡೇ ಅದ ನಮ್ ಟ್ರಿಪ್ ಇಂದು. ದೇವ್ರೆ ನಮ್ದು ಒಂದ್ ವಾರದ ರೋಡ್ ಟ್ರಿಪ್ ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಮಾಡ್ದಪ್ಪ ತಂದೆ ಅಂತ ತಿಳ್ಕೊಂಡು ದೇವರಿಗೆ ಕೈ ಮುಗಿದು ನಾವು ನಮ್ 3 ಕಡೆ ದಾರಿ ಹಿಡಿತೀವಿ. ಗರ್ಭ ಗುಡಿದು ನಾನ್ ನಿಮ್ಗೆ ವಿಡಿಯೋ ತೋರ್ಸಿಲ್ಲ, ಯಾಕಂತಂದ್ರ ಇಲ್ಲಿ ಅಲಾವ್ ಇಲ್ಲ ವಿಡಿಯೋಸ್ ಮತ್ತೆ ಫೋಟೋಸ್ ತೆಗಿಲಕ್ಕ. ನಮ್ದು ಇಂಡಿಯಾದಾಗಿನ ತಿರುಪತಿ ತಿಮ್ಮಪ್ಪ ಹೆಂಗ್ ಗುಡ್ಡದ ಮೇಲೆ ಅದಾನಲ್ಲ, ಹಂಗ ಇಲ್ಲಿ ಸದ್ನ ಈ ದೇವರ ಗುಡ್ಡದ ಮೇಲೆ ಅದಾನ. ಅಲ್ಲಿಂದ ಡ್ರೈವ್ ಮಾಡ್ಕೊಂಡು ನಾವು ಪಿಟ್ಸ್ಬರ್ಗ್ ಯೂನಿವರ್ಸಿಟಿಗೆ ಬಂದೀವಿ. Hi Kanchama, I love you Bangala, I love you Bangala. Wait, boom 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 boom. Do you like that to me? Do you like that to me? Uncle, how you doing? Yeah, good to see you, Uncle. How is New York? Very good. You had fun? ಕೋ ಇನ್ಸಿಡೆನ್ಸ್ ಆಗಿ ನಮ್ ಬ್ರದರ್ ಇನ್ ಲಾಸ್ ಅದನ್ನ ಪಿಟ್ಸ್ಬರ್ಗ್ ನಾಗ ಇದ್ರು. ಟೆಂಪಲ್ ಮುಗಿಸ್ಕೊಂಡು ಅವ್ರಿಗೆ ಭೇಟಿ ಆಗ್ಲಾಕ್ ಹೋದ್ವಿ. ಪಿಟ್ಸ್ಬರ್ಗ್ ಯೂನಿವರ್ಸಿಟಿ ಒಳಗ ಅವ್ರು MBA ಮಾಡ್ಲಾಕತ್ತಾರ. ಯೂನಿವರ್ಸಿಟಿ ಕ್ಯಾಂಪಸ್ ಎಲ್ಲ ನಿಮ್ಗೆ ತೋರಿಸಬಹುದಾಗಿತ್ತು, ಅದ್ರ ರಾತ್ರಿ ಆಗ್ಬಿಟ್ಟೈತಿ. ಇವ್ರದ್ದು ಹೋಟೆಲ್ ಅದ, ಹೋಟೆಲ್ ಮುಂದೆ ನಿಂತು ನಾವು ಮಾತಾಡ್ಲಾಕತ್ತೀವಿ. ಬ್ಯೂಟಿಫುಲ್ ಸಿಟಿ. It's good. It's like a university town kind of. Boom. You do like that? ಅಲ್ಲಿಂದ ಸೀದಾ ನಮ್ಮ ಊರಿಗೆ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಂತ ಅನ್ಕೊಂಡ್ವಿ. ಅದ್ರ 5-5.5 ತಾಸು ದಾರಿ ಇತ್ತು. ಸುಮ್ಮನೆ ಯಾಕೆ 5-5.5 ತಾಸು ಡ್ರೈವ್ ಮಾಡ್ಕೊಂಡು ಹೋಗುದು, ಅನಾಯ ಬೇರೆ ಅದ ತಿಳ್ಕೊಂಡು ನಾವು ಡಿಸೈಡ್ ಮಾಡಿದ್ವಿ ಇಲ್ಲೇ ಉಳ್ಕೊಂಡು ಮುಂಜಾನೆದ್ದು ಹೋಗುನ್ ಅಂತ ಹೇಳಿ. ನೋಡ್ರಿ, ಈಗ ಚೆಕ್ ಇನ್ ಮಾಡಿ ರಿಲ್ಯಾಕ್ಸ್ ಮಾಡೋನು. ಊಟ ಆಕ್ಚುಲಿ ಮಾಡೇ ಬಂದೀವಿ. ಗುಡಿ ಒಳಗೆ ಊಟ ಇರ್ತದಲ್ಲ ರೀ, ಪ್ರಸಾದ್ ತಿಂದು ಬಂದೀವಿ. ಚೆಕ್ ಇನ್ ಮಾಡುತ್ತಾನೆ ನಮ್ದು ಇದು ಹೋಟೆಲ್ ಎಂಟರ್ ಆದ್ಕೊಳ್ಳೋ ಏನೇನ್ ಇಟ್ಟಿರ್ತಾರ ನೋಡುನು. ಈಗ ನೋಡ್ರಿ, ಸ್ಟೇ ವೆಲ್, ಸ್ಟೇ ಹೈಡ್ರೇಟೆಡ್ ಅಂತ ತಿಳ್ಕೊಂಡು ಇಲ್ಲಿ ನೀರು ಮತ್ತೆ ಕಾಫಿ ಇಟ್ಟಾರ. ಆಮೇಲೆ ಈ ಕಡೆ ನೋಡೋಣ ಬರ್ರಿ, ಇಲ್ಲಿ ಮೈಕ್ರೋವೇವ್ ಅದ. ನೀವು ಹೊರಗಿನ ಊಟ ತಂದ್ರೆ ಇಲ್ಲಿ ಬಂದು ನೀವು ಬಿಸಿ ಮಾಡ್ಕೋಬಹುದು. ಚಮಚಗಳು, ಸಾಸ್ ಎಲ್ಲ ಇಟ್ಟಾರ. ಮತ್ತೆ ಮಫಿನ್ ಇವೆಲ್ಲ ಫ್ರೀ ಇಟ್ಟಿಲ್ರಿ. ನೋಡ್ರಿ, ಒಂದಕ್ಕೆ $3 ಅಂತ. ಅಂದ್ರೆ ನಾವು ರೊಕ್ಕ ಕೊಟ್ಟು ತಗೋಬೇಕು. ನಾವು ಬಂದಿವ ತಿಳ್ಕೊಂಡು ನಮಗೆ ವೆಲ್ಕಮ್ ಏನ್ ಇವ್ರೇನ್ ನಮಗೇನು ಫ್ರೀ ಕೊಡ್ಲಾಕತ್ತಿಲ್ಲ. ಇದನ್ನೆಲ್ಲ ನಾವು ರೊಕ್ಕ ಕೊಟ್ಟೆ ಬಾಯ್ ಮಾಡ್ಬೇಕು. ಇನ್ನ ಬೇಕಾದಷ್ಟು ಸ್ನಾಕ್ಸ್ ಎಲ್ಲ ಇಟ್ಟಾರ, ಬಟ್ ಅದನ್ನೆಲ್ಲ ತೋರ್ಸ್ಕೋತಾರ ಬಹಳ ತಾಕೈತಿ. ನೋಡ್ರಿ, ಈಗ ರೂಮಿಗೆ ಹೋಗುನ. ನಾವ್ ಆಕ್ಚುಲಿ 2 ರೂಮ್ ಬುಕ್ ಮಾಡೀವಿ. ಮತ್ತೆ ಇಲ್ಲಿ ಎಷ್ಟು ಚಂದ ಕಲರ್ ಚೇಂಜ್ ಆಗ್ತೈತಿ ನೋಡಿರಿ ನೀವು. ನನಗಂತೂ ಇದು ಬಹಳ ಸೇರ್ತು. ಇಲ್ಲಿ ನೋಡ್ಬೋದು, ನಾನು ಜಸ್ಟ್ ಟಚ್ ಮಾಡಿದ್ರೆ ಸಾಕು, ನಾ ಯಾವ ಕಲರಿಗೆ ಸ್ಟಾಪ್ ಮಾಡ್ತೀನಿ ಆ ಕಲರ್ದ ಲೈಟ್ ಇಲ್ಲಿ ಬರ್ತೈತಿ. ಇದು ನನಗೆ ಬಹಳ ಸೇರ್ತು. ಬೆಡ್ ಮೇಲೆ ಬರ್ತೈತಿ. ನೋಡ್ಬೋದು ನೀವು, ಮುಂಜಾನೆ ಎದ್ದು ಕೂಡ ನಿಮ್ಗೆ ಯಾರೋ ವರ್ಕೌಟ್ ಅಂದ್ರ ಬಹಳ ಪ್ರೀತಿ ಅಂತವ್ರಿಗೆ ಸದ್ನ ಈ ರೂಮ್ ಬಹಳ ಬೆಸ್ಟ್ ಅದ. ಇಲ್ಲಿ ಯೋಗಾ ಮ್ಯಾಟ್ ಇಟ್ಟಾರ, ವರ್ಕೌಟ್ ಬಾಲ್ ಅದ, ವೆಯ್ಟ್ ಪುಲ್ಲಿಂಗ್ ಅದ, ಫ್ರಿಜ್ ಅದ, ಟಿವಿ ಅದ. ಸಾಕಲ್ಲ, ಮತ್ತೇನ್ ಬೇಕು, ಎಲ್ಲಾ ವ್ಯವಸ್ಥಿತ ಐತಿ. ನೋಡ್ರಿ, ಬಾತ್ರೂಮ್ ಒಂದೊಂದು ತೋರಿಸ್ಬಿಡ್ತೀನಿ. ನೋಡ್ರಿ, ಬಾತ್ರೂಮ್ ಸದ್ನ ಎಲ್ಲಾ ಚಂದಂಗ್ ಇಟ್ಟಾರ. ನನಗಿದು ಬಾತ್ರೂಮ್ ಟೇಬಲ್ ಅದಲ್ಲ, ಟೇಬಲ್ ಮೇಲೆ ಒಳಗೇನ್ ಸಿಂಕ್ ಅದಲ್ಲ, ಇದು ನನಗೆ ಬಹಳ ಸೇರ್ತು. ಮತ್ತ ಇಲ್ಲಿ ಸ್ಟ್ಯಾಂಡಿಂಗ್ ಶವರ್ ಅದ, ಮಸ್ತ್ ಪೈಕಿ ನಿಂತು ಜಳಕ ಮಾಡಬಹುದು. ಟಬ್ ಇತ್ತಂದ್ರೆ ಏನು ಅಡ್ಡಿ ಇರ್ತಿದ್ದಿಲ್ಲ. ನಿಮ್ಗೆ ಬಹಳಷ್ಟು ಟೈಮ್ ಇತ್ತಪ್ಪ ಅಂದ್ರೆ ಟಬ್ ಒಳಗೆ ಮಕ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದಾಗಿತ್ತು. ಬಟ್ ಬೇಡ, ಅಷ್ಟು ಟೈಮ್ ಇಲ್ಲ. ನೋಡ್ರಿ, ಇದು ಉದ್ದ ಕರಡಿ ಅದ. ಇದು ನಾನು 6190 ಬರ್ರಮ್ಮ. ಬಾ ಅಲ್ಲಿ ಅಶ್ವಿನಿ ಜೊತೆ ಇರ್ತೀಯ, ಬಾ ಚಪ್ಪಲ ಹಾಕೊಂಡ್ ಬಾ. ಆ ರೂಮ್ ನ ಮತ್ತೆ ನಾವು ಕೊಟ್ಟು ಈಗ ನಮ್ ರೂಮಿಗೆ ಹೊಂಟಿವಿ. ಆಕ್ಚುಲಿ ಏನಾಯ್ತಪ್ಪ ಅಂತಂದ್ರೆ ನಾವು ಲಾಸ್ಟ್ ಮೊಮೆಂಟ್ ನಾವು ಹೋಟೆಲ್ ಬುಕ್ ಮಾಡಿದ್ವಲ್ಲ, ಹಿಂಗಾಗಿ ನಾವು ಬಾಜು ಯಾವ್ದು ರೂಮ್ ಸಿಗ್ಲಿಲ್ಲ. ಈ ಹೋಟೆಲ್ ಎಷ್ಟು ದೊಡ್ಡದ ಅಂದ್ರೆ ನಾವು ಹೊಂಟಿವಿ ಹಂಗೆ ನಮ್ ರೂಮ್ ಬರ್ಲಾಕೆ ತಯಾರಿಲ್ಲ. ಕಡಿಕ್ ಎಲ್ಲಾರದಪ್ಪ, ಇದು ಒಂದೇ ಫ್ಲೋರ್ನಾಗ ಅದೀವಿ. ಮತ್ತ ನೋಡ್ರಿ, ಒಂದು ಫ್ಲೋರ್ ಇಷ್ಟು ದೊಡ್ಡದ. ನೋಡಿದ್ರೆ ಒಬ್ಬರು ಮನುಷ್ಯರ ಕಾಣಿಸಲ್ಲಾಗ್ಯಾರ. ರಾತ್ರಿ ಅಪರಾತ್ರಿ ಆಗ್ಯದ ತಿಳ್ಕೊಬೇಡ್ರಿ. ಏನ್ ಬಹಳ ತಗಿಲ್ಲ ಟೈಮ್. ಈಗ ಜಸ್ಟ್ 8:30 ಆಗೈತಿ. 8:30 ನೋಡ್ರಿ, ಒಬ್ಬರು ಮಂದಿಲ್ಲ, ಏನಿಲ್ಲ. ಈ ಕಡೆ ಬಾಗ್ಲ ತೆಗೆದು ಒಳಗ್ ಹೋದ್ವಿ ಅಂದ್ರೆ ಇಲ್ಲೇ ರೂಮ್ ಅದ ಅನ್ನೋ ಒಟ್ರೊಳಗ 61 ಇಷ್ಟ ವಾಕ್ ಮಾಡಿ ಬಂದು ಗುಹಾನಾಗ ಬಂದಂಗಾಯ್ತು. ಫೈನಲಿ ನಮ್ ರೂಮ್ ಸಿಕ್ತು. ಒಳಗ್ ಹೋದ್ಮೇಲೆ ನಾನೇನು ಸ್ಟಾರ್ಟಿಂಗ್ ಏನ್ ಅತ್ತಿ ಮಾವಂದ್ ರೂಮ್ ತೋರ್ಸಿದ್ನಲ್ಲ, ಸೇಮ್ ಹಂಗೆ ಅದ.
ಸೇಮ್ ಕಾಪಿ ಪೇಸ್ಟ್ ಮಾಡ್ದಂಗ ಇದನ್ನೇ ನಾ ತೋರ್ಸಾಕ್ ಹೋಗಂಗಿಲ್ಲ, ಯಾಕಂದ್ರೆ ನಡೆದ್ ಭಾಳ ಕಾಲು ನುಸ್ಲಾಕತ್ತಿದ್ದು, ಅದಕ್ಕೆ ಅದು ಇದು ಸೇಮ್ ಅದ ನೋಡ್ರಿ. ಡೇಂಜರ್. ಶುಭೋದಯ ಅಮ್ಮ. ಶುಭೋದಯ. ಶುಭೋದಯ ಆಗಿಲ್ಲಪ್ಪ, ಈಗ ಶುಭರಾತ್ರಿ. ಶುಭರಾತ್ರಿ ಅಮ್ಮ. ಸರಿ ಏನ್ಮಾ ಅವಳು ಕೇಳ್ಸಲ್ಲ. ಗಣಿ ಮತ್ತ ಹಿಂಗ್ ಚಂದ ಹಿಡ್ಕೋಬೇಕು, ಕೇಳಿಸ್ತೈತೆ. ಅನಾಯಾಗ ಲ್ಯಾಂಡ್ ಅಂದ್ರೆ ಭಾಳ ವಂಡರ್ ಅನ್ಸ್ಲಾಕತ್ತೈತಿ. ನನ್ನ ಉಡಪು ನಿನ್ನದು, ನಿನ್ನ ಉಡಪು ನನ್ನದು ಹಾಡ ಹಾಡ್ತಾಳ ನೋಡ್ರಿ. ನನ್ನ ಉಕ್ಕು ನಿನ್ನದು, ನಿನ್ನ ಉಕ್ಕು ನನ್ನದು, ನನ್ನ ಉಕ್ಕು ನಿನ್ನದು, ನಿನ್ನ ಉಕ್ಕು ನನ್ನದು. ಇವಾಗ ನಾವು ಮಲ್ಕೊಂತೀವಿ, ರಾತ್ರಿ ಆಗ್ಯದ, ಭಾಳ ಟಯರ್ಡ್ ಆಗಿವಿ. ನಾಳೆಗೆ ಮುಂಜಾನೆ ಜಲ್ದಿ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಒಂದೆರಡು ಸ್ಪಾಟ್ ಎಲ್ಲ ನೋಡಿ ಪಿಟ್ಸ್ಬರ್ಗ್ನಾಗ ಅಲ್ಲಿ ನಿಂತ್ರ ಸೀದಾ ನಮ್ಮ ಮನೆಗೆ ಹೋಗ್ತೀವಿ ನಾವು, ನಾವ್ ಇಂಡಿಯಾನ ಪೊಲೀಸ್ಗ. ಭಾಳ ಟಯರ್ಡ್ ಆಗಿವಿ ಅಲ್ಲ ಬಾಬಾ. ಬಾಚಾಟಾಗಿ ಮತ್ತೆಲ್ಲರೂ ಶುಭರಾತ್ರಿ ಹೇಳು. ಶುಭರಾತ್ರಿ. ನಾಳೆ ಮತ್ತೆ ಭೇಟಿ ಆಗ್ತೀನಿ ನಿಮಗ. ಮಗ ನಾನು ಫುಲ್ ದಣದಾಳ. ನಮ್ಮ ದಣಶಾಳಕಿ ಹತ್ತು ಮಾತು ಕೇಳಾರ್ದೆ ವಾಣ್ತನ ಮಾಡಿ ಅಮ್ಮನ ಮಾತು ಕೇಳ್ತಿಯಲ್ಲ ಬಾಬಾ ನೀನು. ಗುಡ್ ಬೇಬಿ ಆಗ್ತೀಯಲ್ಲ ಬಾಬಾ, ಶಬ್ಬಾಷ್ ಅನ್ಸ್ಕೋತಿಯಲ್ಲ ಬಾಬಾ ನೀನು. ಬಾಯ್ ಬಾಯ್, ಗುಡ್ ನೈಟ್. ಇಷ್ಟೆಲ್ಲ ಮಾಡಿ ಮಲ್ಕೊಂಡ್ ಮುಂಜಾನೆ ಎದ್ದು ರೆಡಿ ಆಗಿ ಮತ್ ನಮ್ಮ ಊರ್ ಕಡೆ ದಾರಿ ಹಿಡದ್ವಿ ಅನ್ನಾಕ ನಾವೇನ್ ಸೀದಾ ನೆಟ್ಟಗ್ ನಮ್ ಊರಿಗೆ ಹೋಗಂಗಿಲ್ಲ. ನಿಮಗ್ ಗೊತ್ತದ, ನಾವ್ ಆ ಕಡೆ ಈ ಕಡೆ ನಿಂದಿರ್ತೀವಿ, ಹೋಗ್ತಿವಿ, ಮತ್ತೊಂದೆರಡು ಜಾಗ ಕಾಣಿಸ್ತು ಅಂದ್ರೆ ಅದೊಂದ್ ಸ್ವಲ್ಪ ನೋಡ್ಕೋತ್ ನಿಲ್ಕೋತ್ ಹೋಗ್ತಿವಿ. ಯಾಕಂದ್ರೆ ನಮ್ಗೆ ಇಡೀ ದಿವ್ಸ ಟೈಮ್ ಇತ್ತು, ರಾತ್ರಿ ತನ ಮುಟ್ಟಿದ್ರು ಓಕೆ ಇತ್ತು ನೋಡ್ರಿ. ಈಗ ನಾನು ಕೆಳಗ್ ಹೊಂಟಿನಿ, ಕೆಳಗಿಲ್ಲಿ ಬ್ರೇಕ್ಫಾಸ್ಟ್ ಏರಿಯಾ ಅದ. ನನಗೆ ಯಾಕೋ ಗೊತ್ತಿಲ್ಲ, ನಾನು ವಿಡಿಯೋ ಮಾಡ್ಕೊಂಡಿನ ಬಿಟ್ಟಿನ ಗೊತ್ತಿಲ್ಲ, ಫುಲ್ ನೆನ್ಪಾರ್ಬಿಟ್ಟಿನಿ. ಇಲ್ಲಿ ನಾವು ನಾಷ್ಟ ಮಾಡ್ಕೊಂಡು ನಾವು ಹೊಂಟಿವಿ. ಪೆನ್ಸಿಲ್ವೇನಿಯಾ ಸ್ಟೇಟ್ ಭಾಳ ಬ್ಯೂಟಿಫುಲ್ ಅದರಿ. ಭಾಳ ಗುಡ್ಡ ಗಾಡ ಮರಗಳು, ಭಾಳ ಗ್ರೀನ್ರಿ ಮತ್ತು ವ್ಯೂ ನೋಡ್ಬೇಕಂತ ತಿಳ್ಕೊಂಡು ನಾವು ಒಂದ್ ಕಡೆ ಸ್ಟಾಪ್ ಮಾಡಿದ್ವಿ. ನಾವು US ನಾಗ ಅದೀನಿ ಅಂತ ಅನ್ಸಲ್ಲೇ ಆಗಿತ್ತು, ಎಲ್ಲೋ ಯುರೋಪಿಯನ್ ಕಂಟ್ರಿ ಒಳಗೆ ಅದೀನಿ ಅಂತ ಫೀಲಿಂಗ್ ಬರ್ಲಾಕತ್ತಿದ್ದು. ಬಿಸಿಲ್ ಸದ್ನ ಬಂದಿಲ್ಲ ನೋಡ್ರಿ, ಫುಲ್ ಕ್ಲೌಡಿ ಇತ್ತು, ಭಾಳ ಚಂದ ಇತ್ತು ನೋಡ್ರಿ. ಇಲ್ಲಿ ಫೆನ್ಸ್ ಹಾಕ್ಯಾರ, ವ್ಯೂ ನೋಡಾಕ್ ಬಂದವ್ರು ಆರಾಮಂಗೆ ನಿಂತು ಬಹಳ ಹೊತ್ತನ ನೋಡ್ಬಹುದು. ಬೀಳೋ ಚಾನ್ಸಸ್ ಇರಂಗಿಲ್ಲ ಮಕ್ಕಳ ಮರಿ ಕರ್ಕೊಂಡ್ ಬಂದ್ರ. ಇಲ್ಲಿ ಬೆಂಚ್ ಇಟ್ಟಾರ, ಬೆಂಚ್ ಮೇಲೆ ಪಾಪ ಒಬ್ರು ಆಂಟಿ ಬಂದ್ ಕೂತು ಎಷ್ಟ್ ಚಂದ ವ್ಯೂ ಎಂಜಾಯ್ ಮಾಡ್ಲಾಕತ್ತಾರ. ಇದು ನಿನ್ನಿದ್ ಕತೆ ಹಾಕತ್ತೀನಿ ನಾನು. ಬ್ರದರ್ ಇನ್ ಲಾ ಅದಾರಲ್ಲ, ಡಿಂಪ್ ಅದಾರಲ್ಲ, ಅವ್ರ ಮನೆಯವ್ರು ಅರಿಯವ್ರಿಗೆ ಭೇಟಿ ಆದ್ವಿ. ಅಲ್ಲಿಂದ ನಾವು ಸೀದಾ ನಮ್ಮ ಹೋಟೆಲ್ಗೆ ಹೋದ್ವಿ. ಅಲ್ಲಿಂದ ಈಗ ಮುಂಜಾನೆ ಎದ್ದು ಜಳಕ ಮಾಡಿ ಫ್ರೆಶ್ ಆಗಿ ನಾಷ್ಟ ಮಾಡಿ ಈಗ ನಾವು ಇದು ವ್ಯೂ ಪಾಯಿಂಟಿಗೆ ಬಂದೀವಿ. ಇದು ಭಾಳ ಬ್ಯೂಟಿಫುಲ್ ವ್ಯೂ ಅದ. ಇಲ್ಲಿ ನೀವು ಎಲ್ಲ ನೋಡ್ತೀರಿ, ಬ್ರಿಡ್ಜ್ ನೋಡ್ತೀರಿ, ಬಿಲ್ಡಿಂಗ್ಸ್ ನೋಡ್ತೀರಿ. ಇದು ಒಂಥರ ಸ್ಪಾಟ್. ಇದು ಯಾಕೆ ಪಿಟ್ಸ್ಬರ್ಗ್ ಫೇಮಸ್ ಅದಪ್ಪ ಅಂತಂದ್ರೆ ಇಲ್ಲಿ ಬರೀ ಹಿಲ್ಸ್ ಅದಾವು, ಗುಡ್ಡ ಗಾಡ ಎಲ್ಲ ಅದು, ಬಹಳಷ್ಟು ಮೌಂಟನ್ಸ್ ಅದಾವು. ನೀವು ನೋಡ್ಬೋದು ಡ್ರೈವಿಂಗ್ ಮಾಡೋ ಮುಂದೆ ಎಷ್ಟು ಟನಲ್ಸ್ ಬರ್ತಾವ ಅಂದ್ರೆ ಗುಡ್ಡ ಹೊಡೆದು ರೋಡ್ಗಳೆಲ್ಲ ರೋಡ್ ಅಲ್ಲ ಟನಲ್ಸ್ ಎಲ್ಲ ಮಾಡಾರ. ಯಾಕಂದ್ರೆ ಪೂರ್ತಿ ಡಿಸ್ಟ್ರಾಯ್ ಮಾಡಕ್ಕಾಗಲ್ಲ. ಇಷ್ಟು ನೇಚರ್ಗೆ ಇಲ್ಲಿ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರ. ಇದಕ್ಕೆ ಬಂದಾಗೆಲ್ಲ ನನಗೆ ಏನಿಸ್ತದೆ, ಸ್ಯಾನ್ ಫ್ರಾನ್ಸಿಸ್ಕೋ ಕ್ಯಾಲಿಫೋರ್ನಿಯಾಗೆ ಬಂದಂಗೆ ಫೀಲಿಂಗ್ ಆಗ್ತೈತಿ. ಆಕಾಶ್ ಅವರು ಕ್ಯಾಲಿಫೋರ್ನಿಯಾ ಸ್ಯಾನ್ ಫ್ರಾನ್ಸಿಸ್ಕೋಗೆಲ್ಲ ಭಾಳ ಮಿಸ್ ಮಾಡ್ಲಾಕತ್ತಾರ. ಯಾಕಂದ್ರೆ ಸೇಮ್ ಹಂಗೆ ಇದು ಗುಡ್ಡ ಗಾಡ ವ್ಯೂಸು ಪಾಯಿಂಟ್ಸ್ ಎಲ್ಲ ನೋಡ್ಲಾಕ ಇದು ಭಾಳ ಬ್ಯೂಟಿಫುಲ್ ಅನ್ನಿಸ್ತು. ಆಕಾಶ್ ಅವ್ರು ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಯಾವಾಗ ನಾವು ಇಲ್ಲಿ ಬರೋಣಂತ, ಒಂದೆರಡು ದಿವಸ ನಿಲ್ಲೋಣಂತ, ಚಂದ ಎಂಜಾಯ್ ಮಾಡೋಣಂತ, ವಾಕ್ ಮಾಡೋಣಂತ ಹೇಳಿನಿ. ಆಕಾಶ್ ಅವ್ರು ಸದ್ನ ಹೂ ಅಂದಾರ. ನಮ್ಮ ಮಾವ ಮತ್ತು ಆಕಾಶ್ ಅವರು ಫುಲ್ ಎಂಜಾಯ್ ಮಾಡ್ಲಾಕತ್ತಾರ. ಇಲ್ಲಿ ನೋಡ್ಬೋದು ಅವರು ಅಪ್ಪ ಮಗ ಫುಲ್ ಡಿಸ್ಕಷನ್ನು ಅದು ಇದು ನಡ್ಸ್ಯಾರ. ವೆದರ್ ಸದ್ದ ಮೇನ್ ಭಾಳ ತಣ್ಣಗದ ನೋಡ್ಬೋದು. ಗುಡ್ಡದ ಮೇಲೆ ತಣ್ಣಗೆ ಗಾಳಿ ಬೀಸೈತಿ. ಇಲ್ಲೆಲ್ಲ ವಾಕ್ ಮಾಡ್ತಾರ ಮಂದಿ. ವಾಕ್ ಮಾಡಿ ಬಂದು ಇಲ್ಲಿ ಸ್ವಲ್ಪ ಗುಡ್ಡ ಗಾಡ ಸೀನ್ ನೋಡ್ಲಕ್ಕ ಇಲ್ಲೊಬ್ರು ಕುಂತಾರ ನೋಡ್ರಿ. ಸೀನ್ ಅದು ನೋಡ್ಲಕ್ಕ ಇಲ್ಲೆಲ್ಲ ಬೆಂಚಸ್ ಇಟ್ಟಾರ. ಇಲ್ಲಿ ಕುಂತು ರಿಲ್ಯಾಕ್ಸ್ ಮಾಡ್ತಾರ, ಎಲ್ಲರೂ ಫ್ರೆಶ್ ಏರ್ ಎಲ್ಲ ತಗೊಂತಾರ. ನೋಡ್ಬೋದು ಎಷ್ಟು ಚಂದ. ಈ ಕಡೆ ಸೈಡ್ ತೋರಿಸ್ತೀನಿ ಅಂತ ನಿಮ್ಗೆ ಹೆಂಗದ. ಇದು ಸ್ಟ್ರೀಟ್ ಎಷ್ಟು ಬ್ಯೂಟಿಫುಲ್ ಸ್ಟ್ರೀಟ್ ಅದ. ಇಲ್ಲೆಲ್ಲ ಹಳಿ ಮನೆಗಳೆಲ್ಲ ಅದಾವು. ನೋಡ್ಬೋದು ನೀವು, ಹಳಿ ಮನೆಗಳು ಅದಾವು. ಸ್ಟ್ರೀಟ್ ನೋಡ್ರಿ ಎಷ್ಟು ಚಂದದ. ಗಾಡಿ ಕೂದಲೆಲ್ಲ ಮೆಸ್ ಆಗ್ಲಾಕತ್ತೈತಿ. ಅಮೆರಿಕನಾಗ ಸಮ್ಮರ್ ನೋಡುದು ಅಂದ್ರೆ ಒಂಥರ ಖುಷಿ ರೀ. ಎಲ್ಲಿ ನೋಡುದಿಲ್ಲ ಹಸಿರ, ಒಂದ್ ಹುಲಿ ಇಲ್ಲ, ಸಿಂಹ ಇಲ್ಲ, ಕೆಟ್ಟ ಪ್ರಾಣಿಗಳು ಯಾವ್ದು ಇಲ್ಲ. ಅದಾವು ಬ್ಯಾರೆ ಅದಾವ, ಗ್ರಿಜ್ಲಿ ಅದಾವ, ಬೇರ್ಗಳೆಲ್ಲ ಅದಾವು. ಕಾಫಿ ಟೈಮ್. ಆಕಾಶರಿಗೆ ಯಾವಾಗ ಡ್ರೈವಿಂಗ್ ಮಾಡೋ ಮುಂದೆ ಯಾವಾಗ ಕಾಫಿ ಬೇಕು ಅನ್ಸುತ್ತೆ. ಈಗ ನಮ್ಮ ಮಾವನು ಅದರ ಅವ್ರಿಗೆ ಕಂಪ್ನಿ ಕೊಡ್ಲಕ್ಕ, ಅದಕ್ಕೆ ಇಲ್ಲಿ ಸ್ಟಾರ್ ಬಕ್ಸ್ ಅದ. ಸ್ಟಾರ್ ಬಕ್ಸಿಗೆ ನಿಂತಿರುವಾರ ನಮ್ಮ ಮಾವನವ್ರು ಒಳಗೆ ಹೋಗ್ಯಾರ ನೋಡ್ರಿ. ಆಕಾಶ್ ಅವ್ರು ಹೋಗ್ತಾರ ಈಗ. ನನ್ ಬ್ರೇಸ್ಲೆಟ್ ಹಾಕೊಳಕ್ ಮಜಾ ಬರ್ತಿತ್ತ ಬಾಬಾ ನಿಂಗ. ಅಮ್ಮ ಕೊಡ್ತಿ? ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಸಾಕು ಹಾಕಮ್ಮ. ಥ್ಯಾಂಕ್ ಯು ಅನಾಯ. ಏನ್ ತಂದ್ರಿ? ಸ್ಟಾರ್ಬಕ್ಸ್ ಇಂದ ಕಾಫಿ ತಂದಿದ್ವಿ. ಮಜ್ಜಾ ಮಾಡ್ರಿ. ನಿಮಗೊಂದು, ಆಕಾಶ್ ಅವ್ರಿಗೊಂದು. ನಮ್ಮ ಅತ್ತೆಯವ್ರಿಗೆ ಫಿಲ್ಟರ್ ಕಾಫಿ ಬಿಟ್ಟು ಮತ್ತೊಂದು ಯಾವ್ದು ಸೇರಂಗಿಲ್ಲ ತಲಮ್ಮ. ಫಿಲ್ಟರ್ ಕಾಫಿ. ಇವ್ರು ಬೆಂಗಳೂರಿಗೆ ಹೋಗಿ ಮಸ್ತ್ ಪೈಕಿ ಫಿಲ್ಟರ್ ಕಾಫಿ. ಚಾಕ್ಲೇಟ್ ಮಿಲ್ಕ್. ಗ್ರಾನಿಗಪ್ಪ ಏನ್ ತಂದಿದ್ರು?
ಟುಡಾ ಕಾಫಿ ಆದ್ರೂ ಆಕಾಶ ಬಿಡ್ಲೇ ಇಲ್ಲ, ಅಮ್ಮನಿಗೆ ತಂದೆ ಬಿಟ್ರು. ತಂದಿರ ಹೇಳು ಅಮ್ಮಗೆ ಏನ್ ತಂದಾರ? ಮೆಡಲಿ. ಇದು. ವಾವ್, ಥ್ಯಾಂಕ್ ಯು ಅಪ್ಪ. ಹೇಳು ಅಣ್ಣ. ಅಣ್ಣಯ್ಯ ತಂಕಿ ಒಳ್ಳೇದ್ ಬೇಡ, ಅಣ್ಣಯ್ಯ ತಂಕಿ ಒಳ್ಳೆ ಹೇಳು ಚಿನ್ನ, ಹೇಳು. ಕುಂಡು ಬೋತಿ. ಮೆಡಲಿನ್ಸ್ ಎಲ್ಲಾರು ಶೇರ್ ಮಾಡ್ಕೊಂಡು ತಿಂದ್ವಿ. ಆಮೇಲೆ ನನಗ ಸ್ಟಾರ್ ಬಕ್ಸ್ ಕೋಲ್ಡ್ ಕಾಫಿ ಅದು ಆಲ್ರೆಡಿ ಇತ್ತು ನನ್ನ ಕಡೆ, ಅದೇ ಕುಡಿಯಕತ್ತೀನಿ ನಾನು. ಕ್ಯಾಪೆಚಿನೋ ಹೆಂಗ್ ಅದಲ್ಲ ರೀ, ಹಂಗಿದು ಫ್ಯಾಪೆಚಿನೋ. ಇದು ಹಾಟ್ ಇರಲ್ಲ, ಇದು ಕೋಲ್ಡ್ ಇರ್ತೈತಿ. ಫುಲ್ ಚಿಲ್ಡ್ ಕುಡಿದ್ರೆ ಬಹಳ ಮಜಾ ಬರ್ತೈತಿ ಇದು. ಈಗ ನಾ ನಿಮಗೂ ಒಂದು ಸ್ಪಾಟಿಗೆ ಕರ್ಕೊಂಡು ಹೋಗ್ತೀನಿ. ಕಸದಲ್ಲಿ ರಸ ಅನ್ನಕ್ ಇದೇ ಸಾಕ್ಷಿ ನೋಡ್ರಿ. ಇಲ್ಲಿ ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿ ಒಂದು ಬಿಲ್ಡಿಂಗ್ ಅದ. ಬಾಜುಕ್ ನೋಡ್ರಿ ಏನೇನೋ ಅದಾವು, ಅದೇನದ ಅಂತ ನೋಡುನು. ನಾವಿದ್ರ ಅಪೋಸಿಟ್ ಸೈಡ್ಗೆ ಕಾರ್ ಪಾರ್ಕ್ ಮಾಡಿ ರೋಡ್ ಕ್ರಾಸ್ ಮಾಡ್ಕೊಂಡು ಹೊಂಟಿವಿ. ಏನು ಜಾಸ್ತಿ ಕಾರ್ ಬರ್ಲಾಕತ್ತಿಲ್ಲ. ಇಲ್ಲಿ ನೋಡ್ಬೋದು ಎಷ್ಟು ಚಂದ ಫ್ಲೋರಿಂಗ್ ಅದ, ಎಲ್ಲ ಕಲರ್ಫುಲ್ ಫ್ಲೋರ್ ಎಲ್ಲ ಮಾಡ್ಯಾರ. ಟಾಯ್ಸ್ ಎಲ್ಲ ಮುರಿದಿರ್ತಾವು, ಒಗ್ದಿರ್ತಾರ ಮಂದಿ. ಆಮೇಲೆ ಎಷ್ಟಕ್ಕೊಂದು ಯೂಸ್ ಮಾಡಂಗಿಲ್ಲ, ಹಳೆವಿರ್ತಾವ, ಅದನ್ನೆಲ್ಲ ತಂದು ಕೂಡಿಸಿ ಹಿಂಗೆಲ್ಲ ಮಾಡ್ಯಾರ ನೋಡ್ರಿ. ಎಂಟ್ರೆನ್ಸ್ ಗೆ ಇಷ್ಟಿಟ್ಟಾರಲ್ಲ, ಮುಂದೆ ಏನೇನದ ನೋಡುನು. ಎಷ್ಟು ಮಂದಿ ಕೂಡ್ಯಾರ ನೋಡ್ರಿ ನೋಡ್ಲಾಕ. ಅದಕ್ಕೆ ಚೆನ್ನಾಗಿ ಕಲರ್ ಬೇರೆ ಕೊಟ್ಟಾರ. ಅನಾಯ ಮುಟ್ಬೇಡ ಅಂದ್ರೋಕೆ ತಡ್ಕೊಳಕ್ ಆಗಲ್ಲಾಗೈತಿ, ಕೆಲವೊಂದು ಮುಟ್ಲಾಕತ್ತಾಳಕಿ. ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಅದು ಟ್ರ್ಯಾಶ್ ಆಕ್ಚುಲಿ, ಕಸದ್ ತಂದು ಇಷ್ಟೆಲ್ಲ ಕಲರ್ ಕೊಟ್ಟು ಎಷ್ಟು ಪೇಶನ್ಸ್ಲೆ ಮಾಡ್ಯಾರ ನೋಡ್ರಿ ಇದನ್ನ. ಇವೆಲ್ಲ ಏನದಾವಲ್ಲ ರೀ, ಪಾರ್ಟಿ ಮೇಲೆ ಬರ್ದಾರ. ಎಂಟ್ರೆನ್ಸ್ ಗೆ ಒಂದ್ ದೊಡ್ಡ ಕಮಾನ್ ಮಾಡ್ಯಾರ. ಓಕೆ, ಆರ್ಚ್ ಮಾಡ್ಯಾರ. ಆ ಆರ್ಚ್ ಒಳಗಿಂದ ಹಾಯ್ಸಿ ನಾವು ಒಳಗೆ ಹೋಗುನಂತ. ಅಲ್ಲಿ ಏನೇನದ ನೋಡುನು. ಫಸ್ಟ್ ಸ್ಟೆಪ್ಸ್ ಅದಾವು, ಸ್ಟೆಪ್ಸ್ ಇಳಿದು ಹೋಗುನಂತ. ಏನೇನೋ ಕಾಣಿಸ್ಲಾಕತ್ತಾವು, ನಡ್ರಿ ನೋಡುನು. ಇಲ್ಲಿ ನೋಡ್ರಿ, ಒಂದೊಂದು ಗೊಂಬಿದ್ದು ಮುಖ ಎಲ್ಲ ಮುರಿದ್ ಬಿಟ್ಟಾವು ನೋಡ್ರಿ. ಅದ್ರ ಕೈ ಮುರಿದು ಬಿಟ್ಟೈತಿ, ಅದ್ರ ರುಂಡ ಮುರಿದು ಬಿಟ್ಟೈತಿ. ಅಂತಾವ್ ಸದ್ನ ಇಲ್ಲಿ ಇಟ್ಟಾರ. ಮತ್ತೆ ಕುರ್ಚಿ ಮೇಲೆ ನೋಡ್ರಿ ಒಂದು ಬೇರೆ, ಯಪ್ಪಾ ಈ ಬೇರ್ ನೋಡ್ರಿ ಪರಿಸ್ಥಿತಿ ಹೆಂಗಾಗ್ಯದ. ಅದಕ್ಕೆ ಒಂದ್ ಸ್ವಲ್ಪ ಕಲರ್ ಕೊಟ್ಟು ಪೇಂಟ್ ಮಾಡ್ಯಾರ. ಇನ್ನೊಂದೇನಪ್ಪಾ ಅಂದ್ರೆ ಇವ್ಕೆ ಯಾರು ಸ್ವಚ್ಛ ಮಾಡಂಗಿಲ್ಲ. ಒಂದ್ಸಲ ಪೇಂಟ್ ಕಲರ್ ಕೊಟ್ಬಿಟ್ರೆ ಆಯ್ತು, ಅವ್ರು ಹೊರಗೆ ಇಟ್ಟಿರ್ತಾರ. ಇವು ಔಟ್ಡೋರ್ ಟಾಯ್ಸ್ ಇದ್ದಂಗ ನೋಡ್ರಿ, ಇವು ಜಂಗ್ ಹತ್ತಾವು, ಮತ್ತೆ ಕಲರ್ ಕೊಡ್ತಾರ. ಮಳಿ ಬರ್ಲಿ, ಸ್ನೋ ಬರ್ಲಿ, ಗಾಳಿ ಬರ್ಲಿ, ಇವೆಲ್ಲ ಹೊರಗೆ ಇರ್ತಾವ. ಸಾವಕಾಶ ಬರ್ಬೇಕು. ಇದು ಹಿಂಗ್ ಮಾಡೋದು ಯಾರ ಐಡಿಯಾ ಇತ್ತು, ಯಾರು ಮಾಡಿದ್ರು, ಅವ್ರದೆಲ್ಲ ಇನ್ಫಾರ್ಮೇಶನ್ ಅದ ನಿಮಗೆ ಮುಂದೆ ತೋರಿಸ್ತೀನಿ ನಡ್ರಿ. ಬಾರಿ ಕೈ ಕೊಡು. ಅನಾಯ ನೋಡ್ರಿ, ಇಲ್ಲಿ ಮೂರ್ತಿಗಳು ಅದಾವಲ್ಲ, ಅದನ್ನ ನೋಡಿ ಆಂಟಿ ಆಂಟಿ ಅಂತ ಅಳಾಕತ್ತಾಳಕಿ. ಈಗ ಅಂಚಿಕ್ ಬರಾಕತ್ತೈತಿ ಇವೆಲ್ಲ ನೋಡಿ. ಇಂಥವ್ ಸದ್ನ ಮಂದಿ ಒಂದು ದೊಡ್ಡದು ಮ್ಯೂಸಿಯಂ ಗತ್ಲೆ ನೋಡಾಕ್ ಬರ್ತಾರ. ಯಾಕೋ ಗೊತ್ತಿಲ್ಲ, ಇಲ್ಲಿ ಮಂದಿ ವಿಚಿತ್ರ. ನಮ್ ಕಡೆ ಇಟ್ರಂತ್ರ ನೋಡಂಗೆ ಇಲ್ಲ, ಎಲ್ಲ ಅವೇದಕ್ಕೆ ಕಸ್ತ ಹಾಕಿ ಚಲ್ ಬಿಡ್ತೀವಿ ನಾವು. ಕುರ್ಚಿ ಚಲೋ ಇಲ್ಲ, ಅದು ಮುಟ್ಟಬಾರ್ದಮ್ಮ. ಅಮ್ಮ ಚಿನ್ನ ಮುಟ್ಟಬೇಡ ಚಿನ್ನಿ, ಚಲೋ ಇಲ್ಲ, ಅದು ಖರಾಬ್ ಆಗ್ಯಾವಲ್ಲ, ಇಲ್ಲ ಎಲ್ಲ ಖರಾಬ್ ಆಗ್ಯಾವ. ಓಕೆ, ಮುಟ್ಟಬಾರ್ದ. ಮೇ ಬಿ ಟೈಪಿಂಗ್ ಅದು ಟೈಪ್ರೈಟರ್ ಬರೋದು ಕ್ಯಾಶ್ ರಿಜಿಸ್ಟರ್. ಮುಟ್ಟಬಾರ್ದು. ನೇಮ್ ಪ್ಲೇಟ್ ಎಲ್ಲ ನೋಡು. ಕ್ರಿಸ್ಮಸ್ ಟೈಮಿಗೆ ಯೂಸ್ ಮಾಡಿದ್ದಿದ್ದಲ್ಲ. ಜಾಜ್ ಮ್ಯೂಸಿಕ್ ಇಂದ ಆರ್ನಮೆಂಟ್ಸ್. ಮೊದ್ಲು ಹಿಂದಕ್ಕೆ ಜಾಜ್ ಮ್ಯೂಸಿಕ್ ಅಂತ ಬಹಳ ಫೇಮಸ್ ಇರ್ತಿತ್ತು. ಈ ಸದ್ನ ಅಮೆರಿಕನಾಗ ಅಷ್ಟು ಮಂದಿ ಜಾಜ್ ಮ್ಯೂಸಿಕ್ ಕೇಳ್ತಾರ. ಸಣ್ಣ ಕಾರ್ಗಳೆಲ್ಲ ಹಿಂಗೆಲ್ಲ ಮಾಡ್ಬೇಕು. ಇದು ಕ್ಯಾಮ್ರಾ. ಅಯ್ಯೋ ಹೊಲಸದು. ಇದು ಮಕ್ಕಳಿಗೆ ಎಷ್ಟು ಸೇರೋದಂದ್ರ ಮಂದಿ ಮಕ್ಕಳು ಬರ್ಲಾಗ್ತಾ ಇರಲಿಲ್ಲ, ಓಡೋಡು ಅಂತಾರ. ಇದನ್ನೆಲ್ಲ ಮಾಡಿದ್ದ ಐಡಿಯಾ ಕೊಟ್ಟಿದ್ದ ಇವ್ರೇ ನೋಡ್ರಿ, ಇವ್ರಿಂದ ಆಗಿದ್ದು. ಇವ್ರದ್ದು ಡ್ರೆಸ್ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ, ಎಲ್ಲ ಪೇಂಟ್ ಆಗ್ಯದ. ಇಷ್ಟಕ್ಕೊಂದ್ ಸಾಮಾನ, ಯಾರು ಸೆಕ್ಯೂರಿಟಿ ಇಲ್ಲ, ಏನಿಲ್ಲ. ಯಾರು ಇದನ್ನ ತಗೊಂಡು ಹೋಗಂಗಿಲ್ಲ, ಮುಟ್ಟಂಗಿಲ್ಲ. ಅದೇ ನಮ್ಮೂರಾಗ ಆಗ್ಬೇಕು, ಎಲ್ಲ ತಗೊಂಡ್ ಹೋಗಿ ಖಾಲಿ ಪತ್ರ ಅಂಗಡಿಯವ್ರಿಗೆ ಕೊಟ್ಟ ಒಂದಿಷ್ಟು ರೊಕ್ಕ ಮಾಡ್ಕೊಂಡು ಕಿಶನ್ ಹಾಕೊಂಡ್ಬಿಡ್ತಿದ್ರು ಮಂದಿ. ನೀವು ಯಾರೇ ಪಿಟ್ಸ್ಬರ್ಗ್ ನಾಗಿದ್ರಿ ಅಂದ್ರೆ ಇಲ್ಲಿ ವಿಸಿಟ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಬಂದ್ ನೋಡ್ ಹೋಗ್ರಿ, ಚಂದ ಅನ್ಸತಿ. ಇದ್ರ ಹೆಸರು ರ್ಯಾಂಡಿ ಲ್ಯಾಂಡ್. ಈಗ ಮತ್ತೆ ನಮ್ ಜರ್ನಿ ಸ್ಟಾರ್ಟ್ ಆಯ್ತು, ಮನಿ ಕಡೆ ಹೊಂಟಿವಿ. ಗುಡ್ಡದ ಮೇಲೆ ಮನಿಗಳು ನೋಡು. ನೋಡಪ್ಪಿ ಎಷ್ಟ್ ಚಂದದ ವ್ಯೂ. ಗುಡ್ಡ, ಹಸುರ, ಬಾಬಾ. ಎದ್ರಿ ಒಂದ್ ಗುಡ್ಡ ಅದ, ಆ ಗುಡ್ಡ ಒಡೆದು ಟನಲ್ ಮಾಡ್ಯಾರ ನೋಡ್ರಿ. ಡ್ರೈವ್ ಮಾಡೋ ಮುಂದೆ ಆಕಾಶವ್ರಿಗೆ ನಿದ್ದೆ ಬರ್ತೈತಿ. ಅದಕ್ಕೆ ಅವರು ಸ್ಟಾರ್ ಬಕ್ಸ್ ಕಾಫಿ ಕುಡ್ಕೊಂಡ್ ಹೋದ್ರಪ್ಪ ಅಂತಂದ್ರೆ ನಿದ್ದೆ ಬರಂಗಿಲ್ಲ. ಅವ್ರಿಗೆ ಸ್ಟಾರ್ ಬಕ್ಸ್ ಕಾಫಿ ಫೇವ್ರೇಟ್. ನಾವ್ ಅಲ್ಲಿ ಏನ್ರ ಒಂದ್ ಸ್ವಲ್ಪ ಸ್ನಾಕ್ಸ್ ತಗೊಂಡ್ವಿ. ಅದು ಬೇಕು, ಬಿಲ್ ಮಾಡಿಸ್ಬೇಕು ಅದನ್ನ. ಓಕೆ, ಹಾ ಮಾಡಿಸೋಣಂತ. ಚಾಕ್ಲೇಟ್ ಮಿಲ್ಕ್ ಅದು ನೋಡಿ, ಚಾಕ್ಲೇಟ್ ಮಿಲ್ಕ್ ಅದ, ಆರೆಂಜ್ ಜ್ಯೂಸ್ ಅದ. ಇಲ್ಲ ಅನಾಯಾಗ ಆರ್ಗ್ಯಾನಿಕ್ ಪ್ಯೂರೇ ಅದ ಇದು. ಈ ಪ್ಯೂರೇ ಕೊಡ್ಸ್ಲಾಕತ್ತೀನಿ. ಆಕಿಗೆ ಬೇಕಂತ ಆಕಿನೇ ತಗೊಂಡ್ಲು. ಸಣ್ಣಕ್ಕಿದ್ದಾಗ ತಿನ್ನಲ್ಲ, ತಿತ್ತಿದಿಲ್ಲ. ಈಗ ಆಕಿಗೆ ಬೇಕತ್ತ, ಎರಡೇ ಹಿಡಿಲಕತ್ತ. ಹೇಳ್ತೀನಿ ಒಂದೇ ತಗೋ ಸಾಕು ಅಂತ. ಅನಾಯ ಅದು ಅನಾಯ ನೀ ಟ್ರ್ಯಾಶ್ ಮಾಡ್ಬೇಕಲ್ಲ ನಿನ್ನ ಅಕ್ಕಿನ ಅಲ್ಲಿ. ಟ್ರ್ಯಾಶ್ ಮಾಡಿ ಬಿಡಿ, ಟ್ರ್ಯಾಶ್ ಮಾಡು, ದೂರಿಂದ ಮಾಡ್ಬೇಕು ಟ್ರ್ಯಾಶ್. ಹಾ ಶಬ್ಬಾಶ್, ಗುಡ್ ಜಾಬ್ ಬಾಬಾ. ಬಾಲೋಡಲ್ಲಿ ರೆಡ್ ಬಂದದಲ್ಲ, ನಾವು ವೇಟ್ ಮಾಡಬೇಕು. ನೋಡಲ್ಲೇ ರೆಡ್ ಸೈನ್ ಅಲ್ಲ. ಅನಾಯಾಗ ರೋಡ್ ಕ್ರಾಸ್ ಮಾಡೋದು ಹೆಂಗ ಅಂತ ಹೇಳ್ಕೊಡಕತ್ತಿದ್ವಿ. ಈಗಿಂದ ಮಕ್ಕಳಿಗೂ ಸ್ವಲ್ಪ ಹೇಳ್ಕೊತಿರ್ಬೇಕು. ಆಮೇಲೆ ಆಕಿಗೆ ಇದು ಪ್ಯೂರೇ ಭಾಳ ಸೇರ್ತು. ಏನ್ ಬಗ್ಗೆ ಕುಡಿಲಕತ್ತಾಳ ಇಂಥವೆಲ್ಲ. ಆಕಿಗೆ ಇಂಥವೆಲ್ಲ ಪ್ಯೂರೇ ಸೇರಂಗಿಲ್ಲ. ಚಂದ ಖಾರ ಉಪ್ಪ ಹಾಕಿದ್ದು ಊಟ ಹೊಡಕಿ ಏನ್ ಬಗ್ಗೆ ಆಕಿಗೆ ಪ್ಯೂರೇ ಬೇಕಾಗ್ಯದ ಅಂತ. ಅಪ್ಪ ಎಂಜಾಯ್ ಮಾಡಾಕತ್ತೀರಿ ಸ್ಟಾರ್ ಬಕ್ಸ್. ಬಿಸಿ ಹೆಂಗದ ನಿಮ್ದು
ಭಾಳ ಚೆನ್ನಾಗಿದೆಮ್ಮ. ಅನಾಯಂದ ಹೆಂಗದ ಮಸ್ತ್ ಅದ. ಮತ್ ನಮ್ ಜರ್ನಿ ಸ್ಟಾರ್ಟ್ ಆಯ್ತು. 1-2 ತಾಸ ಆಗಾನ ಮತ್ತೊಂದ್ ಕಡೆ ನಾವು ಸ್ಟಾಪ್ ಮಾಡಿದ್ವಿ. ಇದು ಗ್ಯಾಸ್ ಸ್ಟೇಷನ್ ಇತ್ತು. ಈ ಗ್ಯಾಸ್ ರಿಫಿಲ್ ಮಾಡ್ಕೊಳಕ ನಿಲ್ಸಿದ್ವಿ ಆಕ್ಚುಲಿ. ಆಮೇಲೆ ಇಲ್ಲಿ ಕಾಫಿ ಬ್ರೂ ಮಾಡಾಕತ್ತಿದ್ರು. ಬಾಳ ಚಂದ ಸ್ಮೆಲ್ ಬರಾಕತ್ತಿತ್ತು. ಒಂದ್ ಸ್ವಲ್ಪ ಸ್ನಾಕ್ಸ್ ತಗೊಳ್ಳೋ ಅಷ್ಟ್ರಾಗ ಆಕಾಶ ಲೇಟ್ ಮಾಡ್ತಿದ್ರು, ಬರ್ರಿ ಅಂದ್ರು. ಜುಳು ಜುಳು ನೀರಾ. ಮತ್ 1-1.5 ತಾಸ ಡ್ರೈವ್ ಮಾಡ್ಕೋತ ಹೋಗ್ ಮುಂದ ಮತ್ತೊಂದ್ ಕಡೆ ಸ್ಟಾಪ್ ಮಾಡಿದ್ವಿ. ನಾವ್ ಮುದ್ದಾಮ 1-1.5 ತಾಸಿಗೆ ಬ್ರೇಕ್ ತಗೊಂತಿರ್ತೀವಿ. ಯಾಕಂದ್ರೆ ಅನಾಯನ್ ಸಂಬಂಧ ಮತ್ ಅತ್ತಿ ಮಾವನ್ ಸಂಬಂಧ. ಅನಾಯನು ಸಣ್ಣಕದಾಳ, ಆಕಿಗೂ ಒಂದೇ ಕಡೆ ಕೂತ್ ಬೋರ್ ಆಕೈತಿ. ಮತ್ ಅತ್ತಿ ಮಾವ್ ಸದ್ ನಾವ್ ಸ್ವಲ್ಪ ಕಾಲ್ ಸಡ್ಲಾಗ್ಲಿ ಅಂತ ತಿಳ್ಕೊಂಡು ನಾವು ಸ್ವಲ್ಪ ಬ್ರೇಕ್ ತಗೊಂಡ್ ಹೊಂಟಿರ್ತೀವಿ. ಜ್ಯೂಸ್ ತಗೋಬೇಡ, ಇದು ಚಲೋ ಇಲ್ಲ, ಅದು ಟೇಸ್ಟಿ ಇಲ್ಲ. ಫ್ರೂಟ್ಸ್ ತಗೊಂಡ್ ಬಾ. ಇದು ನೋಡಿದು ಇದ್ರಾಗ ಯಾವ್ದಾರ ಒಂದು ಸೆಲೆಕ್ಟ್ ಮಾಡು. ಅಲ್ಲ ಇದು ಬೇಕಾ ಇದು ಬೇಕಾ ಇದು ಬೇಕಾ ಇದು ಬೇಕಾ? ಸ್ಟ್ರಾಬೆರೀಸ್. ಓಕೆ, ಅಪ್ಪ ಕೊಡು, ಬಿಲ್ ಮಾಡ್ಸಪ್ಪಿ. ಸ್ಟ್ರಾಬೆರೀಸ್ ಬಿಲ್ ಮಾಡ್ಸಕ್ ಹೋಗ್ರಿ ಇಲ್ಲಿ. ಅದು ಬೇಡ, ಅದು ಬೇಡ ಚಿನ್ನ. ಅನಾಯ ಹಂಗೆ ಕುಡಿಯೋದಲ್ಲ, ವಾಪಸ್ ಇಟ್ಟು. ಚಲೋ ಇಲ್ಲಂತದು. ಹಾ ನಡಿ ಹೋಗು. ಅನಾಯ ಓಡ್ಬೇಡ, ಹಿಡ್ಕೊಂಡು ಹೋಗೋರು ಇರ್ತಾರ. ಓಕೆ, ಪ್ಲೀಸ್ ಪ್ಲೀಸ್ ಅಮ್ಮನ ಕೈ ಹಿಡಿ. ಹೌದಾ, ವೆರಿ ಗುಡ್. ಅನೇ ಎಲ್ಲಾ ಫ್ರೂಟ್ಸ್ ಒಳಗೆ ಎಲ್ಲಕ್ಕಿಂತ ಫೇವರೇಟ್ ಯಾವ್ದಪ್ಪ ಅಂದ್ರ ಸ್ಟ್ರಾಬೆರೀಸ್, ಸೆಕೆಂಡ್ ಬ್ಲೂಬೆರೀಸ್. ಅದಿತ್ತಂದ್ರ ಸಾಕು, ಆಕಿಗೆ ಏನು ಸ್ನಾಕ್ಸ್ ಹತ್ತಂಗಿಲ್ಲ, ಏನು ಹತ್ತಂಗಿಲ್ಲ. ನೋಡ್ರಿ ಹೆಂಗ್ ತಿನ್ಲಾಕತ್ತಾಳ. ಇದ್ರೊಳಗೆ ಸದ್ದ ಅಷ್ಟೇ ಬ್ಲೂಬೆರೀಸ್ ಮತ್ತೆ ಸ್ಟ್ರಾಬೆರಿ ಮಿಕ್ಸ್ ಎಲ್ಲ ಕಟ್ ಮಾಡಿ ತೊಳೆದಿಟ್ಟಿರ್ತಾರ. ಅದನ್ನ ತಗೊಂಡ್ವಿ. ಹೆಂಗದ ನಿಮ್ ಸ್ಯಾಂಡ್ವಿಚ್? ಚೆನ್ನಾಗಿದೆ ಅಷ್ಟು. ಭಾಳ ಚೆನ್ನಾಗಿದೆ. ಆಕಾಶ ಅವ್ರದ್ದು ನಮ್ಮ ಮಾವ್ರು ತಿನ್ನಂಗಿಲ್ಲತ್ತ, ಅವ್ರಿಗೆ ಹಸಿವಿಲ್ಲತ್ತ. ಅವ್ರು ಬರೀ ಕಾಫಿ ಕುಡಿತಾರಂತ. ಅವ್ರಿಗೆ ಹಸಿವಿನೇ ಇಲ್ಲ. ನಾನು ಫ್ರೂಟ್ ಬೋಲ್ ತಗೊಂಡಿನಿ, ಸೇಮ್ ಅನಾಯನ್ ಅಂತದ್ದೆ. ಇಂದ ಹಸಿವಿದ್ದಿಲ್ಲ ನನಗೆ, ಯಾಕಂದ್ರೆ ನಮ್ ಗಿರಣಿ ಚಾಲೂನೇ ಇದೆ ಕಂಟಿನ್ಯೂಸ್. ಇದು ನಮ್ದು ಎಗ್ ಸ್ಯಾಂಡ್ವಿಚ್ ಅದ. ಸುಮ್ ಎಮರ್ಜೆನ್ಸಿಗೆ ಇಟ್ಕೊಂಡಿವಿ, ಎಲ್ಲೂ ಸ್ಟಾಪ್ ಮಾಡೋದ್ ಬೇಡ, ಇನ್ಮೇಲೆ ಪೂರ್ತಿ ಸೀದಾ ಹೊಡೆದ್ ಬಿಡೋಣ ಅಂತ. ಅನಾಯ ಬೇಕಂದ್ರೆ ಇದ್ರಾಗ ಕೊಡ್ಬಹುದು. ಈಗ ಮುಂದೆ ಫೈನಲ್ ರಾತ್ರಿ ಊಟಕ್ಕೆ ನಿಲ್ಸಿದ್ವಿ. ಇಲ್ಲಿ ಹೈಚರಿಟ್ಟಿನ ಬಂದೇರಿ, ನಾನು ನಿಂಗೆ ತಿನ್ನಿಸ್ತೀನಿ ಬಾರೋ ಚಿನ್ನು. ಊಟ ಆದ್ಮೇಲೆ ಅತ್ತಿ ಮಾವಾಗ ಮತ್ತ ಅನಾಯಕ 3 ಮಂದಿಗೆ ನಾವು ಮನಿಗ್ ಡ್ರಾಪ್ ಮಾಡಿ, ಆಕಾಶ್ ಅವರು ರೆಂಟಲ್ ಕಾರ್ ಡ್ರೈವ್ ಮಾಡ್ಕೊಂಡು ಬಂದ್ರ. ನಮ್ದು ಕಾರ್ ಡ್ರೈವ್ ಮಾಡ್ಕೊಂಡು ಬಂದು ಈಗ ಕಾರ್ ಡ್ರಾಪ್ ಮಾಡಕ್ ಬಂದೀವಿ. ಈಗ ಆಲ್ರೆಡಿ ಶನಿವಾರ ಆಗೈತಿ. ನೀವು ನೋಡ್ಬೋದು ಎಷ್ಟು ಕತ್ಲಾಗ್ಯದ. ರಾತ್ರಿ 11 ಆಗ್ಯದ. ಸ್ವಲ್ಪ ಭಾಳ ತಲೆ ನುಸ್ಲಾಕತ್ತೈತಿ. ಭಾಳ ಹೈರಾಣ ಆಗೀವಿ ಇವತ್ತು. ಫುಲ್ ಡೇ ಟ್ರಾವೆಲ್ ಮಾಡಿ ಈಗ ಕಾರ್ ಡ್ರಾಪ್ ಮಾಡಿಬಿಟ್ವಿ ಅಂದ್ರೆ ನಮ್ದು ಎಲ್ಲ ಟ್ರಿಪ್ ದಿ ಎಂಡ್ ಆದಂಗ. ಈಗ ಆಕಾಶ್ ಅವ್ರು ಬರ್ತಾರ. ನಾವ್ ಇಲ್ಲೇ ಡ್ರಾಪ್ ಮಾಡ್ಬೇಕು. ಇದೊಂದು ಬಾಕ್ಸ್ ಇಟ್ಟಿರ್ತಾರ, ಯಾರು ಇರಂಗಿಲ್ಲ. ಯಾಕಂದ್ರೆ ರಾತ್ರಿ 11 ಆಗೈತಿ ಅಂದ್ರೆ ಆಲ್ರೆಡಿ ಕ್ಲೋಸ್. ಇದು 5 o'clock ನಮ್ದೇ ಲೇಟ್ ಆಯ್ತು ನಾವ್ ಬರ್ಲಾಕ. ಅದಕ್ಕೆ ಆಕಾಶ್ ಅವ್ರು ನೋಡ್ರಿ ಕೀ ಡ್ರಾಪ್ ಓಡಿಸ್ತೀನಿ. ಟೈರ್ಡ್ ಆಗೈತೆ ಅವ್ರಿಗೆ. ಅದಕ್ಕೆ ಅವ್ರ ಆಕಾಶ ಅನ್ನಕತ್ತಾರ, ನೀನು ಓಡಿಸ್ತೀಯೇನು ಅಂತ. ನಾನಂದ್ರೆ ಆಯ್ತು ನಾ ಓಡಿಸ್ತೀನಿ ಅಂತ ಹೇಳಿದೆ. ಅಪ್ಪಿ ನೀ ರಿಲ್ಯಾಕ್ಸ್ ಮಾಡೋಕೆ. ಟೈರ್ಡ್ ಆಗ್ಯಾರ ಆಕಾಶ್ ಅವ್ರ ಪಾಪ. ಯವ್ವ ಎಷ್ಟು ಟ್ರಾವೆಲ್ ಮಾಡಿದ್ವಿ. ಆಯ್ತು ತಗೋರಿ. ಈಗ ನಾನು ನಿಮಗೆ ಮುಂದಿನ ವಿಡಿಯೋನಾಗ ಮತ್ತೆ ಭೇಟಿ ಆಗ್ತೀನಂತ. ಈ ವಿಡಿಯೋ ಎಲ್ಲೇ ಎಂಡ್ ಮಾಡ್ತೀನಂತ. ಇವತ್ತಿನ ವಿಡಿಯೋ ಇಷ್ಟೇ ಅದ. ಅರಿ ನಮ್ಮ ಬ್ರದರ್ ಇನ್ ಲವ್ ಅರಿ ಅದಲ್ಲ, ಡಿಂಪರ್ ಮನಿಯವರು, ಅವರಿಗೆಲ್ಲ ಭೇಟಿ ಆದ್ವಿ. ಮೋಸ್ಟ್ ಆಫ್ ದ ಟೈಮ್ ನಾವು ಜರ್ನಿ ಒಳಗೆ ಇದ್ವಿ. ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ವಿಡಿಯೋ ಸೇರ್ತೈತೆ ಅನ್ಕೋತೀನಿ. ಇವತ್ತಿನ ವಿಡಿಯೋ ಸೇರ್ತಪ್ಪ ಅಂದ್ರೆ ಲೈಕ್, ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಕ್ಕೆ ನೆನಪಾರ್ಬೇಡ್ರಿ. ಇಷ್ಟು ಹೇಳ್ಕೋತ ನಿಮ್ಮ ಉತ್ತರ ಕನ್ನಡತಿ ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋನ ಮತ್ತೆ ಭೇಟಿ ಆಗ್ತೀನಂತ. ಕನ್ನಡ ಕಲಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು. ಗುಡ್ ಜಾಬ್ ಚಿನ್ನ.